ಅದನ್ನ ಫಸ್ಟ್ ಪ್ಲೇ ಮಾಡ್ತಾರೆ, ಯಾವ್ದು ಬೇಕು ಮಾತಾಡೋಣ. ನಾವು 2023 ಅರೌಂಡ್ ಆಗಸ್ಟ್ ಅಲ್ಲಿ ನಾವು ಕತೆ ಇರ್ತೀವಿ. ಅಂದ್ರೆ ಒಂದು ಮಗು ಮೇಲೆ ನಾವು ಸಿನಿಮಾ ಮಾಡ್ತಾ ಇದೀವಿ ಲವ್ ಮಾಡ್ತೀವಿ. ಸೊ ಅದಕ್ಕೆ ಬೇರೆ ಕತೆ ಯಾವ್ದಾದ್ರು ಮಾಡೋಣ ಅಂತ ಮಾಡಿ ನಾವು 2023 ಅರೌಂಡ್ ಆಗಸ್ಟ್ ಅಲ್ಲಿ ನಾವು ಹೋಗಿ ಕತೆ ಇರ್ತೀವಿ. ಸೊ ಕತೆ ಹೇಳಿದ್ಮೇಲೆ ಅವ್ರು ತುಂಬಾ ಖುಷಿ ಆದ್ರು ಕತೆ, ಆದ್ರೆ ಸೇಮ್ ಕಾನ್ಸೆಪ್ಟ್ ಮೇಲೆ ನಾವು ಅಂದ್ರೆ ಒಂದು ಮಗು ಮೇಲೆ ನಾವು ಸಿನಿಮಾ ಮಾಡ್ತಾ ಇದೀವಿ ಲವ್ ಮಾಡ್ತೀವಿ. ಸೊ ಅದಕ್ಕೆ ಬೇರೆ ಕತೆ ಯಾವ್ದಾದ್ರು ಮಾಡೋಣ ಅಂತ ಅಂದ್ರೆ ನಾವು ಬಿಟ್ಟು ಬೇರೆ ಹೀರೋಗಳಿಗೆ ರಮೇಶ್ ಅರವಿಂದ್ ಅವ್ರಿಗೂ ಕತೆ ಸೊ ಹೇಳಿದ್ರೆ ಸರ್ ಆಗಸ್ಟ್ 3ನೇ ತಾರೀಕು ನಮ್ಮ ಬಂದು ಒಂದು ಕತೆ ಹೇಳಿದ್ರು. ಆ ಕಥೆನ ನಾನು ಈ ಕತೆ ತುಂಬಾ ಚೆನ್ನಾಗಿದೆ, ಬಟ್ ಸೇಮ್ ಕಾನ್ಸೆಪ್ಟ್ ನಾನು ಮಾಡ್ಕೊಂಡಿದ್ದೀನಿ. ಒಂದು ತಂದೆ ಮಾಡೋದು, ಸೊ ಅದನ್ನು ಮಾಡಲ್ಲ, ನೀವು ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಬೇರೆ ಕತೆ ಹೇಳಿ ಅಂತ ಹೇಳಿದ್ದೀನಿ. ಅದನ್ನ ನಾನೇ ಬರುತ್ತೆ ಅವರು ಸರ್ ಅವರೇ ಹೇಳಿದ್ದಾರೆ. ಓಕೆ, ಸೊ ಅದಾದ್ಮೇಲೆ ನನಗೆ ಬೇರೆ ಕತೆ ಹೇಳಿದ್ರು. ಸೊ ಅದಾದ್ಮೇಲೆ ಇಷ್ಟು ಅದು ನಾನು ಆಯ್ತು ಬಿಡಿ. ಸೊ ರಿಲೀಸ್ ಆದ್ಮೇಲೆ ಹೇಳಿದ್ರೆ ಅದನ್ನ ಹೇಳ್ತಿದ್ದಾರೆ. ಓಕೆ, ಈ ಕಥೆ ಅದ್ಭುತವಾಗಿದೆ ಆಯ್ತಾ. ಏನೇನು ಹೇಳಿದ್ರಲ್ಲ ಸರ್ ಇಲ್ಲಿ ನೀವು ಹೇಳಿದ್ರಿ ಅಷ್ಟು 100% ನಿಜ, 1% ಸುಳ್ಳಿಲ್ಲ, 100% ನಿಜನೇ ಅವ್ರು ಹೇಳಿರೋದು. ಆ ಕಥೆ ಚೆನ್ನಾಗಿದೆ ಅಂತಂದೆ. ಈ ಕತೆ ಅವ್ರು ಹೇಳಿರಲಿಲ್ಲ, ನನ್ನ ಕತೆ ನಾನು ಬಂದಿರಂತ ಅಷ್ಟು ವರ್ಷ ಬಂದಿರಂತ ಸ್ಕ್ರೀನ್ ಪ್ಲೇ ಅವ್ರ ಕತೆ ನಾನು ಕರ್ಬಿಟ್ಟು ಯಾವ್ದು ಹೇಳಿದ್ರಲ್ಲ ಸರ್. ದಯವಿಟ್ಟು ನೀವು ಇನ್ನೊಂದು ಫೋನ್ ಇಲ್ಲಮ್ಮ ಗೂಗಲ್ ಓಪನ್ ಮಾಡಿ ಸರ್, ಜಸ್ಟ್ ಗೂಗಲ್ ಓಪನ್ ಮಾಡಿ. ನಾನು ಹೇಳ್ತೀನಿ ಟೈಪ್ ಮಾಡಿ, ಹಿಂದೂ ಮ್ಯಾನ್ ಅಡಾಪ್ಟೆಡ್ ಮುಸ್ಲಿಂ ಚೈಲ್ಡ್ ಇನ್ ಲಕ್ನೋ ಅಂತ ಬರೀ ಸರ್. ಸೊ ನಿಮಗೆ ಒಂದು ಕೇಸ್ ಬರುತ್ತೆ. ಐಕೋ ನ್ಯೂಸ್ ಅಂದ್ರೆ ಹಿಂದೂ ಬಿಲ್ಡರ್ ಒಂದು ತುಂಬಾ ಸೆನ್ಸೇಷನ್ ಕ್ರಿಯೇಟ್ ಮಾಡಿದಂತ ಕೇಸು ಲಕ್ನೋದಲ್ಲಿ 2010 ಬರುತ್ತೆ. ಸೊ ಇದು ಬಂದು ಹೇಗೆ ಹೇಳಿದ್ರೆ ಸರ್ ಅಂತ ಒಂದು ಕಥೆ ಇದೆ, ಕಥೆ ಅಲ್ಲ ಒಂದು ಕೇಸ್ ಆಗಿದೆ. ಎಲ್ಲರೂ ಅದನ್ನ ಏನಂದ್ರೆ TND ಇನ್ನೂ ಒಂದು 45 ವರ್ಷ TND ಇರ್ತಾರೆ, TND ಇರಿಸ್ಕೊಂಡಿರ್ತಾರೆ. ಅವನಿಗೆ ಅದು ಮುಸ್ಲಿಂ ಸಿಗುತ್ತೆ, ಮುಸ್ಲಿಂ ಸಿಗುತ್ತೆ. ಆಮೇಲೆ ಸಾಕೊಂಡಿರ್ತಾರೆ, ಆಮೇಲೆ ಪೇರೆಂಟ್ಸ್ ಬಂದ್ಬಿಡ್ತಾರೆ. ಪೇರೆಂಟ್ಸ್ ಬಂದ್ರೆ ಅದನ್ನ ಕ್ಲೀನ್ ಮಾಡಿ ಆಮೇಲೆ ಇದು ಮುಸ್ಲಿಂ ಹಿಂದೂ ಆಮೇಲೆ ಕೊಟ್ಟು ಅಂತ ಆಗಿತ್ತು. ಎಲ್ಲಾದ್ರೆಲ್ಲ ಒಳ್ಳೆ ಕೆಲಸ ಮಾಡಿ ನಾವು ಸೇಮ್ ಕಾನ್ಸೆಪ್ಟ್ ಈಗ ತಂದೆ ಮಗನಿಗೆ ಹೇಳ್ತಾರಲ್ಲ ಅದೆಲ್ಲ ತಂದೆ ಕಥೆ ಮಾಡ್ಕೊಂಡಿದ್ದೀನಿ. 2022 ಫೆಬ್ರವರಿ 11ನೇ ತಾರೀಕು ಫೀಚರ್ ರಿಲೀಸ್ ಆಗಿದ್ರಲ್ಲಿ ಕೊನೆ ಸೀನ್ ಆದಿ ಒಂದು ಹೆಣ್ಣುನ ದತ್ತು ತಗೋತಾನೆ, ಹೌದಾ? ಹೆಣ್ಣುನ ದತ್ತು ತಗೊಂಡಿರ್ತಾನೆ. ಸೊ ನನ್ನ ಸಿನಿಮಾದ ಕಾನ್ಸೆಪ್ಟ್ a single male parent cannot adopt a girl child. ಇದು ನನ್ನ ಕಾನ್ಸೆಪ್ಟ್ ಸಿನಿಮಾ. ನಾನು ಹೇಳಿದ್ದೀನಲ್ಲ ಸೇಮ್ ಕಾನ್ಸೆಪ್ಟ್ ಅಂತ, ಸುಳ್ಳು ಹೇಳಿದ್ದೀನಿ. ನಾನು ಆಮೇಲೆ ಇನ್ನೊಂದು ಮಾತು ಹೇಳಿದ್ದೀನಿ, ಈ ಕಥೆ ಚೆನ್ನಾಗಿದೆ ನೀವು ಮಾಡಿ. ಈಗ ಒಂದು ಥ್ರಿಲ್ಲರ್ ಸಬ್ಜೆಕ್ಟ್ ಬರುತ್ತೆ ಸರ್, ಒಂದು ಥ್ರಿಲ್ಲರ್ ಸಬ್ಜೆಕ್ಟ್ ಬಂದಾಗ ಸೈಕೋ ಕಿಲ್ಲರ್ ಅಂತ ತಿಳ್ಕೊಳ್ಳಿ. ಸೊ ಸೈಕೋ ಕಿಲ್ಲರ್ ಕಥೆ ಹೇಳಿದ್ರೆ ಯಾರೋ ಬಂದು ನಿಮ್ಗೆ ಹೇಳ್ತಾರೆ ಸರ್ ಸೈಕೋ ಕಿಲ್ಲರ್ ಸರ್ ಗೊತ್ತಾಗಲ್ಲ. ಸೊ ಮೇಬಿ ಅದನ್ನ ತೋರಿಸೋದು ಕರೀತೀವಿ ಸರ್, ಇದು ಸರ್ ಅಂತಾರೆ. ನಾನು ಹೇಳ್ತೀನಿ ಸೈಕೋ ಕಿಲ್ಲರ್ ನಾನು ಕಥೆ ಮಾಡ್ಕೊಂಡಿದ್ದೀನಿ, ನಾನು ಕಥೆ ಮಾಡಿಲ್ಲ, ನೀವು ಬೇರೆ ಹೇಳ್ಕೊಳ್ತೀನಿ ಅಲ್ವಾ, ಇದೇ ನಾನು ಹೇಳ್ತೀನಿ. ಸೊ ಅದಾದ್ಮೇಲೆ ಸಿನಿಮಾ ರಿಲೀಸ್ ಆದ್ಮೇಲೆ ಈಗ ಇನ್ನೊಂದು ವಿಡಿಯೋ ಅವ್ರ ಬಾಯಿಂದ ಬಂದಿರುವಂಥದ್ದು ಇನ್ನೊಂದು ವಿಡಿಯೋ ಹೇಳ್ತೀನಿ ಕೇಳಿ. ನಾವಿಬ್ರು ಕುತ್ಕೊಂಡು ನೋಡಿದಾಗ ನಮ್ಗೆ ಅದ್ರ ಸೆಕೆಂಡ್ ದ್ವಿತೀಯ ಹಾಫ್ ಏನಿದೆ ಕಂಪ್ಲೀಟ್ಲಿ ನಮ್ಮ ಕಥಾಂಗದ ಮೇಲೆ ಆ ಸಿನಿಮಾ ನಿಂತಿದೆ ಅನ್ನೋದು ನಮ್ಗೆ ಕನ್ಫರ್ಮ್ ಆಯ್ತು. ಕೋರ್ಟ್ ರೂಮ್ ಡ್ರಾಮಾ ಇರ್ಬೋದು, ಇಂಟ್ರೋಲ್ ಬ್ಲಾಕ್ ಇರ್ಬೋದು, ಆ ಔಟ್ಲೈನ್ ಯಾಕಂದ್ರೆ ಅವ್ರ ಬ್ಯಾಕ್ ಡ್ರಾಪ್ ಬೇರೆ ಇದೆ, ಅವ್ರಿಗೆ ಕಟ್ಕೊಟ್ಟ ಪರಿಸರ ಬೇರೆ ಇದೆ, ನಮ್ಮ ಕತೆ ಪರಿಸರ ಇದೆ, ಡೈಲಾಗ್ ಎಲ್ಲ ಬೇರೆ ಇದೆ. ಆದ್ರೆ ಮೇನ್ ವಿಚಾರ ಇದೆಯಲ್ಲ, ಒಂದು ಮಗು ಮೇಲೆ ಒರಿಜಿನಲ್ ಅಪ್ಪ ಅಮ್ಮ ಬಂದು ಕೇಸ್ ಹಾಕೋದು, ಆಮೇಲೆ ಅದ್ರ ಮೇಲೆ ಅದೇನ್ ನಡೆಯುತ್ತೆ ಸೆಕೆಂಡ್ ಹಾಫ್ ಡ್ರಾಮಾ ಇದೆಲ್ಲ ಕ್ಲೈಮ್ಯಾಕ್ಸ್ ಎಲ್ಲ. ಸೊ ನಮ್ಮ
ಕತೆಗೆ ತುಂಬಾ ಹತ್ತಿರವಾಗಿದೆ ಅಂತ ನನಗನ್ಸುತ್ತೆ. ಅದೇ ನಾವು ಬಂದ್ಬಿಟ್ಟು ಸರ್ ಈ ಕತೆ ಸಿನಿಮಾ ಸರ್ ಏನ್ ಸರ್ ಕತೆ ಅದೇ ಸರ್ ಥ್ರಿಲ್ಲರ್ ನೋಡಿದ್ದೀರಾ ಇದು ಫ್ರೇಮ್ ಸೇಮ್ ಥ್ರಿಲ್ಲರ್ ಹೌದಾ ಏನ್ ಮಾಡ್ತೀನಿ ಸರ್ ಇಲ್ಲ ಅವ್ರು ಎಲ್ಲರೂ ಕೊಲೆ ಮಾಡ್ತಿರ್ತಾನೆ ಸರ್ ನಾನು ಒಬ್ಬೇ ಸಿನಿಮಾ ಮಾಡ್ತಾನೆ ಇಲ್ಲ ಸರ್ ನಾನು ಪೊಲೀಸ್ ಹುಡುಕಿಲ್ಲ ಇದರಲ್ಲಿ ಪೊಲೀಸ್ ಹುಡುಕಿಲ್ಲ ಕೊಲೆ ಆದ್ಮೇಲೆ ಪೊಲೀಸ್ ಬರ್ತಾರೆ ಬರ್ತಾರೆ ಏನಾದ್ರೂ ಲಾಜಿಕ್ ಇದೆಯಾ ನನ್ನ ಮಾತಲ್ಲಿ ಅಲ್ಲೇ ಕೇಳಿದ್ರು ಸರ್ ಸ್ಕ್ರೀನ್ ಪ್ಲೇ ಕೇಳಿದ್ರು ಇಲ್ಲ ಇಲ್ಲ ಸ್ಕ್ರೀನ್ ಪ್ಲೇ ಇಲ್ಲ ಓಕೆ ಸರ್ ಸೀನ್ಸ್ ಏನಾದ್ರು ತಗೊಂಡು ಇಲ್ಲ ಯಾವ ಸಿನಿಮಾ ತಗೊಂಡು ಓಕೆ ಸರ್ ಡೈಲಾಗ್ಸ್ ಯಾವ ಡೈಲಾಗ್ಸ್ ಇಲ್ಲ ಮತ್ತೆ ಏನಾಗಿತ್ತು ಏನಕ್ಕೆ ಬಂದಿದೆಯಾ ಲವ್ ಮಾಕ್ಟೇಲ್ ನ ನಿಲ್ಲಿಸಿ ಗೆಲ್ಲಿಸಿ ಪ್ರತಿ ಒಂದು ಎಫರ್ಟ್ ನಾವು ಎಷ್ಟು ಹಾಕಿದೀವಿ ನಾವು ಗೊತ್ತು ಅದು ನನ್ನ ಲವ್ ಮಾಕ್ಟೇಲ್ 2019 ರಿಲೀಸ್ ಆಯಿತು ಅದನ್ನ ನಿಮಗೆ ಸಕ್ಸಸ್ ನ ನೋಡ್ತೀರಾ ಆ ಲವ್ ಮಾಕ್ಟೇಲ್ ಅದಕ್ಕೆ ಇಂದ 10 ವರ್ಷ ನಾವು ಏನ್ ಕಷ್ಟಪಟ್ಟಿದ್ದೀವಿ ಆ ಲವ್ ಮಾಕ್ಟೇಲ್ ಸುಮ್ಮನೆ ಆಗಿಲ್ಲ ಆ ಫ್ರಾಂಚೈಸಿ 3 ಸಲ ಸುಮ್ಮನೆ ಬಂದಿಲ್ಲ ನಮ್ಮ ಎಫರ್ಟ್ ಅಷ್ಟು ವರ್ಷದಿಂದ ಆದಷ್ಟು ಎಫರ್ಟ್ ಮಾಡ್ಕೊಂಡು ಕೂತಿರೋದು ಇವಾಗ ಯಾರೋ ಬಂದ್ಬಿಟ್ಟು ಏನಂದ್ರೆ ಎಲ್ಲ ಜನ ಕೇಳಿದ್ರು ಪ್ರಶ್ನೆ ಸರ್ ಹೇಗೆ ಯಾವ ಸೊ ಆಕ್ಚುಲಿ ನಾನು ಮಾತಾಡೋದ್ರಿಂದ ಅವರ ಹೇಗೆ ಹೇಳ್ಬಿಟ್ಟಿದ್ದಾರೆ ಅಂಡ್ ಇನ್ನೊಂದು ತುಂಬಾ ಚೆನ್ನಾಗಿ ಹೇಳಿದ್ದಾರೆ ಆಕ್ಚುಲಿ ಸರ್ ಏನಕ್ಕೆ ಬಂದಿಲ್ಲ ಸರ್ ಏನ್ ಬೇಕು ಇಲ್ಲ ಯಾವ ಕಥೆ ಯಾವ ರೇಟ್ ಹಂಗೆ ಆಗ್ಬಾರ್ದು ಸರ್ ಇವತ್ತು ಮಾತ್ರ ನೀವು ತುಂಬಾ ಕರೆಕ್ಟ್ ಹೇಳಿದ್ದಾರೆ ಯಾವ ನಿಜವಾದ ರೇಟ್ಗಳಿಗೆ ಅನ್ಯಾಯ ಆಗ್ಬಾರ್ದು ಡಾರ್ಲಿಂಗ್ ಕೃಷ್ಣ ಡೈರೆಕ್ಟರ್ ತಿಳ್ಕೊಳ್ಳೋರು ಡಾರ್ಲಿಂಗ್ ಕೃಷ್ಣ ಇಸ್ ರೈಟರ್ ಡೈರೆಕ್ಟರ್ ನಾನು ಡೈರೆಕ್ಟ್ ಮಾಡೋಕ್ಕಿಂತ ಮುಂಚೆ ನಾನು ರೈಟರ್ ಅಷ್ಟು ಕತೆ ಬರೆದಿದ್ದೀವಿ 4 ವರ್ಷ ಈ ಕಥೆನ ನಾವು ಬರೆದಿದ್ದೀವಿ ಬರೆದ ಮೇಲೆ ಡೈರೆಕ್ಟ್ ಮಾಡಿರೋದು ಸೊ ಹಂಗೆ ಆಗ್ಬಾರ್ದು ಯಾರಿಗೆ ನಿಜವಾದ ರೈಟರ್ಗಳಿಗೆ ನಾನು ಸೋಷಿಯಲ್ ಮೀಡಿಯಾ ಲೆನ್ಸಿಗೆ ಕತೆ ಹಿಡ್ಕೊಂಡು ಗೂಗಲ್ ಲೆನ್ಸಿಗೆ ಕತೆ ಹಿಡ್ಕೊಂಡು ಹೋಗ್ಬಿಟ್ಟು ನೀನ್ ನನ್ನ ಕತೆ ಅಂತ ಹೇಳ್ತಾವಲ್ಲ ನಿಮ್ಗೆ ಏನಾದ್ರೂ ಕಡೆಗೆ ಕಾಮನ್ ಸೆನ್ಸ್ ಇದೆಯಾ ಒಬ್ಬರದ್ದು ನನ್ನ ಕತೆ ಅಂತ ಕ್ಲೈಮ್ ಮಾಡೋದಕ್ಕೆ ಒಂದು ನಾವು ಬರೀಬೇಕಲ್ಲ ಆದಷ್ಟು ನಮ್ದಾಗಿರ್ಬೇಕು ಆ ಗೂಗಲ್ ಆ ಕತೆ ಎಷ್ಟು ಸೆನ್ಸೇಷನ್ ಕತೆ 2011 ಕೇಸ್ ತಗೊಂಡ್ಬಿಟ್ಟು ನಾನ್ ಬಂದಿದ್ದೀನಿ ನಿಮ್ದು ತಗೊಂಡಿದ್ದೀರಾ ಏನಾದ್ರು ಆಯ್ತಪ್ಪ ಯಾವ್ದಾದ್ರು ಒಂದು ಸೀನ್ ಇದೆ ಯಾವ ಸೀನ್ ಇರುವಂತೆ ಇನ್ನೊಂದು ಡೈಲಾಗ್ ಇದ್ರೆ ಯಾವ ಡೈಲಾಗ್ ಇರುತ್ತೆ ಯಾವ ಡೈಲಾಗ್ ಅಲ್ಲ ಯಾವ ಸೀನ್ ಇಲ್ಲ ಸ್ಕ್ರೀನ್ ಪ್ಲೇ ಬೇರೆ ಬ್ಲಾಕ್ ಟಾಪ್ ಬೇರೆ ಏನ್ ಪ್ರಾಬ್ಲಮ್ ಇರೋದು ಸಿಂಪಲ್ ಅಲ್ಲ ಒಂದು ದೊಡ್ಡ ಸಿನಿಮಾ ಮಾಡಿದ್ರೆ ಎಷ್ಟು ನೋಡೋದಲ್ಲ ಗೊತ್ತು ಯಾವ್ದು ಸಿನಿಮಾ ಪ್ರಮೋಷನ್ ಬೇಕು ಅದು ನಮ್ಮ ಸಿನಿಮಾ ಮುಖಾಂತರ ಪ್ರಮೋಷನ್ ಆಗ್ತಾ ಇರ್ತೀರ ನಾವು 2010 ಒಂದು ದಿನ ಒಂದು ಸಿನಿಮಾ ಮಾಡಿರಲ್ಲ ಜೀವನದಲ್ಲಿ ಫಸ್ಟ್ ಟೈಮ್ ನೋಡ್ತಿದ್ದೀರ ನಮ್ಮಲ್ಲಿ ಅಷ್ಟು ದೊಡ್ಡ ಸಕ್ಸಸ್ ಆಗಿದೆ ಸಿನಿಮಾ ಅದನ್ನು ಎಂಜಾಯ್ ಮಾಡೋಣ ಇವ್ರುಗಳ ಕೇಳೋ ಆನ್ಸರ್ನ ಎಂಜಾಯ್ ಮಾಡೋಣ ಮೊನ್ನೆ ಯಾರೋ ಚೆನ್ನಾಗಿತ್ತು ಸುನಿಮಾ ಸುರೇಶ್ ಅದ್ಭುತವಾಗಿ ಸಿನಿಮಾ ನೋಡ್ಬಿಟ್ಟು ಟೆನ್ಷನ್ ಇದ್ದಲ್ಲ ಇನ್ಸ್ಟಾಗ್ರಾಮ್ ಅಷ್ಟು ಚೆನ್ನಾಗಿ ಬಂದಿದೆ ಸಿನಿಮಾ ಅಷ್ಟು ಇಷ್ಟ ಆಗಿದೆ ಇಷ್ಟು ಇಷ್ಟ ಆಗಿದೆ ಅಂತ ಕೆಳಗಡೆ ಒಂದು 5 ಕಾಮೆಂಟ್ ಇದೆ ಅದು ಒಬ್ಬ ಕಾಮೆಂಟ್ ಆಗ್ತದೆ ಸೆಕೆಂಡ್ ಆಫ್ ಆಗ್ತದೆ ಯಾರು ಸರ್ ಒಬ್ಬ ಮೇಕರ್ಗೆ ಇದಕ್ಕಿಂತ ಮಾಡಿದೆಯಾ ಒಂದು ರೈಟ್ ಹೇಳ್ಬಾರಲ್ಲ ನನಗೆ ಎಷ್ಟು ಮರ್ಯಾದೆ ಇದೆ ನಾನು ಅದಕ್ಕೋಸ್ಕರ ಮಿಸ್ಟರ್ ದ ಲೆಜೆಂಡರಿ ಡೈರೆಕ್ಟರ್ ಗುರುವೇಶ್ ಪಾಂಡೆ ಅಂಡ್ ಲೆಜೆಂಡರಿ ರೈಟರ್ ದ ಸೋಕಾಲ್ಡ್ ರಾಘವೇಂದ್ರ ನಾಯಕ್ ಇವ್ರ ಮೇಲೆ ಲೀಗಲ್ ಆಗಿ ಆಕ್ಷನ್ ತಗೊಂಡಿದ್ದೀನಿ ಸೊ ಯಾವ ಕಾಂಪ್ರಮೈಸ್ ಏನು ಮಾಡಲ್ಲ ಅದಕ್ಕೆ ಸುಮ್ಮನೆ ಇದ್ದು ಅಲ್ಲಿಗೆ ತಗೊಂಡ್ಬಿಟ್ಟು ಯಾಕಂದ್ರೆ ಇಂಥವ್ರಿಗೆಲ್ಲ ಉತ್ತರ ಹಂಗೆ ಕೊಡ್ಬೇಕು ಬೇಡಿಕೆ ಇದೆ ಸರ್ ಬೇಡಿಕೆ ಇದೆ ಫಸ್ಟ್ ಬೇಡಿಕೆ ಬೇರೆ ಆಗುತ್ತೆ ಮನಸ್ಸಲ್ಲಿ ಗೊತ್ತಿರ್ತಿಲ್ಲ ಬೇಡಿಕೆಗಳು ಈಗ ಒಂದು ಏನು ಬಿಡಲ್ಲ ನಮ್ಗೆ ಒಂಚೂರು ಹೆಸರು ಕೊಟ್ಬಿಟ್ಟು ಸಾಕು ಅಂತ ನಮ್ಮ ಹೇಳೋದು ಸರ್ ರಿಲೀಸ್ ಆಯ್ತು ಈಗ ಹೆಸರು ಕಡೆ ಸರ್ ಮಾಡ್ತಿಲ್ಲ ಹೌದು ಅಂದ್ರೆ ಯಾವಾಗ ಇದಕ್ಕೆ ಹೋಗ್ತಿಲ್ಲ ಲೀಗಲ್ ಆಗಿ ಹೋಗ್ತೀನಿ ಅಂತ ಅಂದಾಗ ಇದು ಸ್ಟಾರ್ಟ್ ಆಗಿದೆ ಇಲ್ಲ ಆಮೇಲೆ ಎಲ್ಲ ಹೋಗ್ಬಿಟ್ಟು ಡಾರ್ಲಿಂಗ್ ಕೃಷ್ಣ ನನ್ನ ಕ್ಲೋಸ್ ಫ್ರೆಂಡ್ ಬೆಸ್ಟ್ ಫ್ರೆಂಡ್ ಬೆಸ್ಟ್ ಫ್ರೆಂಡ್ ಎಲ್ಲರೂ ಬೆಸ್ಟ್ ಫ್ರೆಂಡ್ ಬೆಸ್ಟ್ ಫ್ರೆಂಡ್ ಬೆಸ್ಟ್ ಫ್ರೆಂಡ್ ಅಂತಂದ್ರೆ ನಾನು ಸೇರಿಸ್ತಾರೆ ಸರ್
ದೇಶಪಾಂಡೆ ಏನ್ ಮಾಡ್ಕೊಂಡಿದ್ದಾರೆ ಅಂತ ನೀವು ನೋಡಿದ್ದೀರಾ? ಅವ್ರು ನನ್ನ ಬೆಸ್ಟ್ ಫ್ರೆಂಡ್ ಅಲ್ಲ ಸರ್. ನಾನು ಸಿನಿಮಾ ಡೈರೆಕ್ಟ್ ಮಾಡೋದು 2 ಪಿಕ್ಚರ್, ಅದು ರಿಮೇಕ್ ಪಿಕ್ಚರ್. ಒಂದು ಜಾಂಜರಿ ಜಲ್ದು, ಒಂದು ತಮಿಳಿನಲ್ಲಿ ರಿಮೇಕು, ಇನ್ನೊಂದು ಮಲಯಾಳಂ ರಿಮೇಕು. ನಾನು ಯಾವ ಕಥೆ ಡಿಸ್ಕಸ್ ಮಾಡಿಲ್ಲ ನಾನು ಸರ್. ಕಥೆ ಡಿಸ್ಕಸ್ ಯಾರ ಹತ್ರ ಮಾಡ್ತೀನಿ? ಶಶಾಂಕ್ ಸರ್ ಹತ್ರ ಮಾಡಿದ್ದೀನಿ ಸರ್ ಕಥೆ ಡಿಸ್ಕಷನ್. ಶಶಾಂಕ್ ಸರ್ ಹೇಳಿದ್ದೀನಿ, ಯಾಕಂದ್ರೆ ಅವರು ರೈತರು ಅಂತವ್ರ ಜೊತೆ ನಾನು ಕೆಲಸ ಮಾಡಿದ್ದೀನಿ, ಅಂತವ್ರ ಜೊತೆ ಡಿಸ್ಕಸ್ ಮಾಡ್ತೀನಿ. ಇಂಥವ್ರ ಜೊತೆ ನಾವೆಲ್ಲ ಅವೆಲ್ಲವೇ ಹಿಡ್ಕೊಂಡ ಇವತ್ತು ಗೊತ್ತಾಯ್ತಲ್ಲ ಸರ್, ಇವ್ರ ಬುದ್ಧಿ ಏನು, ಇವ್ರ ಉದ್ದೇಶಗಳೇನು ಎಲ್ಲ ಇವತ್ತು ಬಂದಿದೆ. ಅದಕ್ಕೆ ನಾವು ಲೀಗಲ್ ಆಗೇ ಕೊಡ್ತೀವಿ, ಮಾತಾಡಿ ಲೀಗಲ್ ಬರಲಿ. ಈಗ ಗೆದ್ದಾಗ 100 ಜನ ಅಪ್ಪಂದ್ರು ಇರ್ತಾರೆ. ಈಗ ಇವ್ರು ಅಫಿಷಿಯಲ್ ಆಗಿ ಒಬ್ರು ಬಂದಿದ್ದಾರೆ, ಇನ್ಯಾರು ನಿಮ್ಮ ಫೋನಲ್ಲಿ ಟಾರ್ಚರ್ ಕೊಡೋದು ಅಥವಾ ಈ ತರ ನಮ್ಮ ಕತೆ ಅಂತ ಹೇಳ್ಕೊಂಡು ಬಂದಿಲ್ಲ ಸರ್. ಈ ಕಥೆ ಗೆಸ್ ಮಾಡಕ್ಕೆ ಬಂದಿಲ್ಲ ಸರ್. ಎಲ್ಲರೂ ಏನ್ ಮಾಡಿರ್ಬೋದು ಗೆಸ್ ಮಾಡಕ್ಕೆ ಸಿಕ್ಕಾವಡೆ ಇನ್ಫ್ಯಾಕ್ಟ್ ಇವತ್ತು ಕೋರ್ಟ್ ರೂಮ್ ಡ್ರಾಮಾ ಅಂತ ನಾನು ಹೇಳಿದ್ರು ಕೂಡ ಥಿಯೇಟರ್ ಕೂತ್ಕೊಂಡಾಗ ಅವ್ರು ಗೆಸ್ ಮಾಡಲ್ಲ. ಯಾವ ಕ್ಯಾರೆಕ್ಟರ್ ಏನ್ ಬರುತ್ತೆ, ಏನ್ ಸೃಷ್ಟಿ ಆಗುತ್ತೆ, ಏನ್ ಮಾಡ್ತಾರೆ, ಯಾರು ಗೆಸ್ ಮಾಡಕ್ಕಾಗಲ್ಲ. ಆ ತರ 4 ವರ್ಷ ರೈತರು ಕೂತ್ಕೊಂಡು ಯೋಚನೆ ಮಾಡಿ ಬೆಳೆದಿರೋದು. ಸುಮ್ಮನೆ 4 ವರ್ಷ ತಗೊಂಡಿಲ್ಲ ಸರ್. ಅವರು ಅಲಿಗೇಷನ್ ಮಾಡಿದ್ರಲ್ಲಿ ಕೋರ್ಟ್ ರೂಮ್ ಡ್ರಾಮಾನೇ ಮೇನ್. ಕೋರ್ಟ್ ರೂಮ್ ಡ್ರಾಮಾ ಸರ್, ಕೋರ್ಟ್ ರೂಮ್ ಡ್ರಾಮಾ ಅದು ಪೇಟೆಂಟ್ ಸರ್. ಅವರು ಯಾರು ಮಾತಾಡಿಲ್ಲ. ಒಂದೇ ಹೇಳ್ತೀನಿ, ಒಂದು ಶರಣ್ಗೇನೋ ಮಾಡಿ ರಮೇಶ್ ಅರವಿಂದ್ ಅವರು ಬಂದು ಲಾಯರ್ ಆಗೇನೋ ವಾದ ಮಾಡೋ ತರದಿತ್ತು, ಮಗ ಅಪ್ಪಂದು ವಿಷಯ ಅನ್ನೋದು ಅವರು ಹೇಳಿರೋದು. ಮಾಡಿ ಸರ್, ಸರ್ ಅದು ಮೊದಲೇ ಗೂಗಲ್ ಕಥೆ ಸರ್. ಅದು ಆಮೇಲೆ ಹೇಳಿದಿರೋ ವಿಷಯ ಮಾಡಿ ಯಾರು ಬೇಡ ಅಂದ್ರೆ ಕೋರ್ಟ್ ರೂಮ್ ಡ್ರಾಮಾ ಎಷ್ಟು ಬಂದಿದೆ ಸರ್ ಸಿನಿಮಾ? ಅದೇ ಬಂದಿಲ್ಲ ಸರ್. ಎಷ್ಟು ಪಿಕ್ಚರ್ ಬಂದಿಲ್ಲ ಸರ್. ನೀವು ಮಾಡಿ ಕಥೆ ಯಾರು ಬೇಡ ಅಂತ ನಿಮ್ಗೆ. ಈಗ ಸಪೋಸ್ ಈಗ ಆದ್ಮೇಲೆ ನಾನು ಆ ಸಿನಿಮಾ ರಿಲೀಸ್ ಮಾಡಿದ್ರೆ ನಾನು ಕೇಳ್ತೀನಿ, ಯಾಕೆ ನಾನು ಕ್ರಿಕೆಟ್ ಇಟ್ಕೊಂಡಿದ್ದೀನ. ಈಗ ನಮ್ಮ ಫಿಲ್ಮಲ್ಲಿ ಹೀರೋಯಿನ್ ಕ್ಯಾನ್ಸರ್ ಅಲ್ಲ ಸರ್, ಇದನ್ನು ತಿಳಿದಿದೆ. ನೆಕ್ಸ್ಟ್ ಇಂಡಸ್ಟ್ರಿ ಯಾರಾದ್ರೂ ಕಥೆಯಲ್ಲಿ ಹೀರೋಯಿನ್ ಕ್ಯಾನ್ಸರ್ ನಂದು ನಾನು ಕ್ರಿಕೆಟ್ ತಗೊಂಡಿದ್ದೀನ, ಹಂಗಾಯ್ತು ಕಥೆ. ಸುಮಾರು ಬಂದಿದೆಯಲ್ಲ ಕ್ಯಾನ್ಸರ್. ಹೇಳ್ತಿದ್ದಾರೆ ಈಗ ನಿಮ್ಮ ಹತ್ರ ಬಂದು ಈಗ ಲವ್ ಮಾಕ್ಟೇಲ್ 3 ನೋಡಿದಾದ್ಮೇಲೆ ಸೊ ಅವ್ರು ಹೇಳ್ತಾರಂತೆ ನಿಮ್ಮ ಹತ್ರ ನೀವು ನಮ್ ಸ್ಟೋರಿನ ಇದ್ರಲ್ಲಿ ಇದ್ ಮಾಡ್ಕೊಂಡಿದ್ದೀರಾ, ತಗೊಂಡಿದ್ದೀರಾ ಅಂತ ಹೇಳ್ಬಿಟ್ಟು ಅವಾಗ ನೀವ್ ಹೇಳ್ತಿರಂತೆ ನನ್ಗೆ ಸ್ಟೋರಿ ನೀವು ಹೇಳಿದ್ ನೆನಪೇ ಇಲ್ಲ, ಕತೆ ಹೇಳಿದ್ದು ಅಂತ ಹೇಳಿದಿರಂತೆ. ಸೊ ನೀವ್ ಇಲ್ಲಿ ನೋಡಿದ್ರೆ ಹೇಳಿದ್ರಿ ಲಕ್ನೋ ಅಲ್ಲಿ ನಡೆದಿರೋ ಸ್ಟೋರಿ ಇಟ್ಕೊಂಡು ಇವ್ರು ನನ್ನ ಹತ್ರ ಬಂದ್ರು ಅಂತ. ರಾತ್ರಿ ಬಂದ್ಬಿಟ್ಟು ನಾನು ಶಾಕ್ ಆಗಿ ಏನ್ ಮಾಡ್ತಾರೆ ನಮ್ದೇ ತಗೊಂಡಿದ್ರು ಏನ್ ನನಗೆ ಹೇಳಿದ್ದಿಲ್ಲ. ಇವರು ಕೇಸು ಇದು ನನಗೆ ಅವರು ಎಕ್ಸ್ಪ್ಲೈನ್ ಮಾಡಿದ್ದು ಬಹುಶಃ ಒಂದು 2 ಮಿನಿಟ್ಸ್ ಅಥವಾ 3 ಮಿನಿಟ್ಸ್ ಅಲ್ಲಿ ಹಿಂಗಿದೆ ಕೇಸು. ಅವ್ರ ಫೋಟೋ ತೋರಿಸಿದ್ರು ನನಗೆ. ಸೊ ಅವಾಗ ಅವ್ರು ಹೇಳಿದ್ರು ಓ ಅದ, ಯಾಕಂದ್ರೆ ಅದಾದ್ಮೇಲೆ 3-4 ಕತೆ ಡೀಟೇಲ್ ಆಗಿ ಹೇಳಿದ್ರು. ಅವ್ರು ಬಿಲ್ಡಿಂಗ್ ಕತೆ ಹೇಳಿದ್ರು, ಒಂದು ಕತೆ ಹೇಳಿದ್ರು. ನಾವು ವರ್ಷಕ್ಕೆ ಕೇಳ್ತಿರ್ತೀವಿ. ಆಮೇಲೆ ಓ ಅದ ಅಂತ ಆಮೇಲೆ ನಾನು ಏನೋ ಇಲ್ಲ ಆ ಕೇಸು ಯಾರು ಲೆಕ್ಕಲ್ಲ. ಅವ್ರು ಮುಸ್ಲಿಂ ಅಂತ ಮತ ಸಾಕ್ತಾ ಇರೋದು ಅಂತ ಗೊತ್ತಿತ್ತು. ಸುಮ್ಮನೆ ಅದು ಅಷ್ಟೇ ಹೊಡಿದ್ದು ನಾನು ಗೂಗಲಲ್ಲಿ, ಯಾರು ಕೇಳಿಲ್ಲ. ಹಿಂದೂ ಮ್ಯಾನ್ ಅಡಾಪ್ಟೆಡ್ ಮುಸ್ಲಿಂ ಸುಮ್ಮನೆ ಹೊಡಿದೆ ಸಾರಿ ಮುಸ್ಲಿಂ ಬಾಯ್ ಅಂತ. ಅದೇ ಬಂದಿತ್ತು ಕೇಸು ಇದರಲ್ಲಿ ಗೂಗಲ್. ಅದಕ್ಕೆ ಮುಸ್ಲಿಂ ಬಂದ್ಬಿಡುತ್ತೆ ಅಂತ ಅದನ್ನ ನನಗೆ ಹೇಳಿದ್ದು ಅಷ್ಟೇ. ನನಗೇನು ಯಾರು ನೆನಪಿರ್ಲಿಲ್ಲ. ಈ ಆರೋಪ ನಿಮ್ ಸಿನಿಮಾಕ್ಕೆ ಪ್ಲಸ್ ಆಯ್ತಾ ಮೈನಸ್ ಆಯ್ತಾ? ಪ್ಲಸ್ ಮೈನಸ್ ನನಗೆ ಯಾವುದು ಬೇಡ ಸರ್. ನೆಗೆಟಿವ್ ಪಬ್ಲಿಸಿಟಿ ನನಗೆ ಬೇಡಲೇ ಬೇಡ. ನಾನು ಜೆನ್ಯೂನ್ ಫಿಲ್ಮ್ ಮೇಕರ್ಸ್ ನಾನು ಜೆನ್ಯೂನ್ ಸಿನಿಮಾನ ಜನ ಇಷ್ಟಪಡೋದು. ಯಾವ ಪುಕ್ಷಟೆ ಪಬ್ಲಿಸಿಟಿ ನನಗೆ ಬೇಡ. ಅಲ್ಲ, ನಾವು ಪಬ್ಲಿಸಿಟಿ ವೈಸ್ ಮಾತಾಡ್ತಿಲ್ಲ. ಯಾವುದೇ ಒಂದು ಸಿನಿಮಾಕ್ಕೆ ಆರೋಪ ಬಂದಾಗ ಕೆಲವೊಂದು ಕಲೆಕ್ಷನ್ ಡ್ರಾಪ್ ಆಗ್ಬಿಡುತ್ತೆ. ಇವನು ಕದ್ದು ಮಾಡಿರೋ ಸಿನಿಮಾನ ಅಥವಾ ರೀಮೇಕ್ ಅಂದ್ರೂ ಕೆಲವೊಬ್ರು ನೋಡಕ್ ಹೋಗಲ್ಲ, ಕದ್ದು ಮಾಡಿರೋದಂದ್ರೂ ಕೆಲವೊಬ್ರು ನೋಡಕ್ ಹೋಗಲ್ಲ. ಈಗ ನೀವೇನು ಕಮೆಂಟ್ಸ್ ಹೇಳಿದ್ರಿ ಅಲ್ಲೂ ಸುಮಾರು ಇತ್ತು. ಈಗ ಮತ್ತೆ ಆಡಿತಕ್ಕೆ ಹೋಗಿಲ್ಲ ವಿಷ್ಣುವರ್ಧನ್ ಅವ್ರ ಸಿನಿಮಾ ನೀವು ನೋಡಿದಿರೋ ಇಲ್ಲೋ ಗೊತ್ತಿಲ್ಲ, ಅಲ್ಲಿ ಲೈನ್ ಹಂಗೆ ಇದೆ. ಅಂದ್ರೆ ಮಗಳನ್ನೇ ದತ್ತೋಣ, ಆಮೇಲೆ ಅನಂತನಾಗ್ ಅವ್ರು ಬಂದು ಒರಿಜಿನಲ್ ಫಾದರ್ ಅಂದ್ರೆ ಬಯೋಲಾಜಿಕಲ್ ಫಾದರ್. ಸ್ವಂತ ಕಥೆ ಅದು ಯಾರು ಯೋಚನೆ ಮಾಡಿದ ರೀತಿ ಯಾರು ಮಾಡಕ್ಕೆ ಆಗೋದಿಲ್ಲ. ಯಾರ್ದಾರು ಲೈಫಲ್ಲಿ ನಡೆದಿರುತ್ತೆ. ಏನ್ ಸಿಂಪಲ್ ಆಗಿ ಹೇಳ್ತೀವಿ, ಲವ್ ಮಾಕ್ಟೇಲ್ ಬಂದಿದ್ದಾರೆ ಸರ್. ಅದು ಸೆಕೆಂಡ್ ಹಾಫ್ ಅದೇನು ಗಂಡ ಹೆಂಡತಿ ಸಂಬಂಧ ಅಥವಾ ಏನಿದೆ ಆಲೋಚನೆ ಅದೇ ಅಮೃತ. ಅದ್ರ ಮುಂದಕ್ಕೆ ಇನ್ನು 1000 ಪಿಕ್ಚರ್ ಬರುತ್ತೆ. ಅದರ ಸ್ಕ್ರೀನ್ ಪ್ಲೇ ಅಂತ ಹೇಳ್ತಾರೆ, ಆ ಕ್ಯಾರೆಕ್ಟರೈಸೇಷನ್ ಸ್ಕ್ರೀನ್ ಪ್ಲೇ ಅದೆಲ್ಲರದು ಒಂದೊಂದು ಬೇರೆ ಬೇರೆ ತರ ಬರ್ಕೊಂಡು ಹೋಗ್ತೀವಿ. ಈಗ ಇದಕ್ಕೆ ಬೇಡ ಕೇಳ್ತು ಅಲ್ಲಿ ಬಂದು ಪರಮಾತ್ಮ ಅಲ್ಲಿ ಆಳಿಲ್ಲ ಅಂತ
ಆ ಕಾನ್ಸೆಪ್ಟ್ಗಳು ಅಥವಾ ಇದು ಅದೆಲ್ಲದರಲ್ಲೂ ಬಂದಿರುತ್ತೆ. ಅದು ಮೀರಿ ಯಾರು ಕತೆ ಮಾಡಕ್ ಸಾಧ್ಯ ಇದೆಯಾ ಗೊತ್ತಿಗೆ? ಪ್ರೀವಿಯಸ್ 2 ಪಾರ್ಟಿಗೆ ಇಲ್ಲದೆ ಇರೋ ಆರೋಪ ಇದಕ್ಕೆ ಬಂದಿರೋದ್ರಿಂದ ಅದು ನೀವು Questions. ಅಲ್ಲ ಅದು ಈಗ 2 ಪಾರ್ಟಿ ನಿಮ್ಗೆ ಉತ್ತರನೇ ಕೊಟ್ಟಿದ್ದೀವಿ. ಏನಾಗಿದೆ ಸರ್ ಇವ್ರು ಬಂದು ಹೇಳಿದ್ದು ನಿಮ್ಗೆ 2023 ಅಷ್ಟರಲ್ಲಿ ಆಲ್ರೆಡಿ ನಿಮ್ದು ಸ್ಟೋರಿ ರೆಡಿ ಇತ್ತ ಲವ್ ಮಗ್ದಿಲ್ 3 ಬಗ್ಗೆ. ಯಾಕಂದ್ರೆ ನೀವು ಒಂದು ಇಂಟರ್ವ್ಯೂ ಅಲ್ಲಿ ಹೇಳ್ತೀರಾ, ನಾನು ಮಗಳು ಕಾಡ್ದಿಂದ ಗೋವಾಗೆ ಹೋಗಿದ್ದೆ, ಗೋವಾದಲ್ಲಿ ಎಲ್ಲ ಸ್ಟೋರಿ ಬರ್ಕೊಂಡ್ ಬಂದ್ಬಿಟ್ಟೆ 3-4 ದಿನದಲ್ಲಿ ಅಂತ ಹೇಳ್ಬಿಟ್ಟು. ಸೊ ಅದನ್ನ ಅವ್ರು ಕೂಡ ಮೆನ್ಷನ್ ಮಾಡ್ತಿದ್ರು, ಒಂದು ಸ್ಟೋರಿ ಬರೆಯಕ್ಕೆ 3-4 ದಿನ ಸಾಕಾಗ್ಬಿಡುತ್ತಾ, ಇಲ್ಲಿ ನಮ್ ಸ್ಟೋರಿ ಹೇಳಿದನ್ನ ಕೇಳ್ಬಿಟ್ಟು ಸೀದಾ ಅದನ್ನ ಬರ್ಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು 3-4 ದಿನದಲ್ಲಿ. 2023 ಕಥೆ ಹೇಳಿದ್ರೆ ನಾನು ಅದನ್ನ 2025 ಹಾಕೊಂಡು ಅವಾಗ ಯಾಕೆ ಮಕ್ಕಳಿಗೆ ಯಾವಾಗಲೂ ಒಂದು ಸಿನಿಮಾ ಡಿಗ್ರಿ ಇಂಟರ್ವ್ಯೂ ಕ್ಲೈಮ್ಯಾಕ್ಸ್ ಅದು ಎಲ್ಲ ಫಿಕ್ಸ್ ಆಗಿರುತ್ತೆ. ಅದು ಫಿಕ್ಸ್ ಆದ್ಮೇಲೆ ನಾವು ಏನ್ ಮಾಡ್ತೀವಿ ಅಂದ್ರೆ ಸ್ಕ್ರೀನ್ ಪ್ಲೇ ಮಾಡ್ತೀವಿ. ಈ ಕ್ಯಾರೆಕ್ಟರ್ ಬಂದ್ರೆ ಹಿಂಗೆ, ಆ ಕ್ಯಾರೆಕ್ಟರ್ ಬಂದ್ರೆ ಹಿಂಗೆ, ಇರ್ತಂದ್ರೆ ಈಗ ನಾನು ತುಂಬಾ ಡೀಟೇಲ್ ಆಗಿ ಹೋಗಕ್ಕಾಗಲ್ಲ. ಅಂದ್ರೆ ನಾವು ಯಾವ ತರ ಯೋಚನೆ ಮಾಡಿದ್ವಿ ಅದೆಲ್ಲ ಒಂದು ಇವತ್ತು ತರ ನಾವು ಯೋಚನೆ ಮಾಡ್ತೀವಿ. ಶಾಂತ ಕ್ಯಾರೆಕ್ಟರ್ ಬರುತ್ತೆ, ಶಾಂತ ಕ್ಯಾರೆಕ್ಟರ್ ಮುಂಚೆ ಇನ್ನೊಂದು ನಾವು ಬೇರೆ ಕ್ಯಾರೆಕ್ಟರ್ ತಗೊಂಡ್ವಿ, ಅಲ್ಲಿ ಅದಕ್ಕೇನು ನಾವು ಬ್ಯಾಕ್ ಸ್ಟೋರಿ ಏನು ಅವೆಲ್ಲ ಸುಮಾರು ತರ ವಿಷಯಗಳನ್ನ ನೋಡ್ಕೊಂಡಿರ್ತೀವಿ. ನಾವು ಆಕ್ಚುಲಿ ಒಂದು 100 ಲೈನ್ ಮಾಡಿದ್ವಿ ನಾವು 2022 ಎಂಡಿಂದ. ಕೃಷ್ಣ ಹೇಳ್ದಂಗೆ ಆಲ್ಮೋಸ್ಟ್ 3.5-4 ವರ್ಷ ಸಿನಿಮಾ ಬರಿತಾನೆ ಇದೀವಿ. ಅಂದ್ರೆ ಕಾನ್ಫ್ಲಿಕ್ಟ್ ಅಲ್ಲೇ ಇರುತ್ತೆ, ಕಾನ್ಫ್ಲಿಕ್ಟ್ ಅಲ್ಲೇ. ಬಟ್ ಈ ಸ್ಕ್ರೀನ್ ಪ್ಲೇ ಅಂತ ಪಾತ್ರ ಅಂದ್ರೆ ಜಗನ್ಮೋಹನ್ ಕ್ಯಾರೆಕ್ಟರ್, ಈ ಜಗನ್ಮೋಹನ್ ಕ್ಯಾರೆಕ್ಟರ್ ನಮಗೆ ಇನ್ಕ್ಲೂಡ್ ಆಗಿದ್ದೀವಿ. ಆಲ್ಮೋಸ್ಟ್ ಶೂಟಿಂಗ್ ಮಾಡೋಕೆ ಮಾಡ್ಬೇಕಂತ ಡಿಸೈಡ್ ಮಾಡೋಕೆ ಒಂದು ಸ್ವಲ್ಪ ಬಂದಿದೆ. ಅಂದ್ರೆ ಆ ಕ್ಯಾರೆಕ್ಟರ್ ಫಸ್ಟ್ ಅನ್ಕೊಂಡಿದ್ದು ನಾನು ಲೇಡಿ ಕ್ಯಾರೆಕ್ಟರ್ ಮಾಡ್ತೀವಿ ಅಂತ ಅನ್ಕೊಂಡಿದ್ವಿ. ಆಮೇಲೆ ಈ ಅವರನ್ನ ನೋಡ್ತಿದ್ವಿ. ಸೊ ಆತರ ಪ್ರತಿಯೊಂದು ಚೇಂಜಸ್ ಆಗ್ತಾ ಇರುತ್ತೆ. ಒಂದೊಂದು ಕ್ಯಾರೆಕ್ಟರ್ ಬಂದಾಗಲೂ ಫ್ಲೇವರ್ ಆಗ್ತಾ ಹೋಗುತ್ತೆ. ನೀವು ಹಂಗ್ ನೋಡಿದ್ರೆ ಜಗನ್ಮೋಹನ್ ಫಸ್ಟ್ ಆಫ್ ಇಂದ ಬೇರೆ ಅನ್ಸ್ಬಿಡುತ್ತೆ ನಿಮಗೆ. ಸೊ ನಮ್ಗೆ ಪಾತ್ರಗಳನ್ನ ತಿರ್ತೀವಿ. ಕೃಷ್ಣ ಅವ್ರಿಗೆ ನನ್ಗೆ ಏನಾದ್ರು ಕತೆ ಐಡಿಯಾಸ್ ಬರ್ದಲೆ ನಮ್ಗೇನು ಬರೆಯಕ್ ಆಗ್ಲಿಲ್ಲ ಮುಂದೆ ಅಂದ್ರೆ ಇಂಥವ್ರ ಹತ್ರ ಕತೆ ಕದ್ದು ಸಿನಿಮಾ ಮಾಡ್ಬೇಕು ಅನ್ನೋ ಪರಿಸ್ಥಿತಿ ಬಂದ್ರೆ ನಾವು ಸಿನಿಮಾನೇ ಮಾಡ್ಬಿಟ್ಟು ಸಿನಿಮಾನೇ ಮಾಡಲ್ಲ ಆನೆಸ್ಟ್ಲಿ. ಅಲ್ಲ ಹಂಗೆ ಬೇಕಂದ್ರೆ ಗೂಗಲ್ ಅಲ್ಲಿ ಸಿಗುತ್ತೆ. ಎಷ್ಟು ಯಾಕೆ ಅವರು ಇಷ್ಟ ದಿವಸ ಕಾದ್ಬಿಟ್ಟು ನಿಮ್ ರಿಲೀಸ್ ಆದ್ಮೇಲೆ ಸ್ಟೋರಿ ಅಂದಾಗ ಅವ್ರು ಸ್ಟೋರಿ ಹೇಳಕ್ ಬಂದಾಗ್ಲೇ ನೀವು ಬೇಡ ಅಂತ ಅನ್ಬೋದಾಗಿತ್ತು. ಅವ್ರು ಏನ್ ಹೇಳಿದಾರೆ ಅಂದ್ರೆ ನಾವು ಎಕ್ಸ್ಪ್ಲೈನ್ ಮಾಡಿದ್ದಾದ್ಮೇಲೆ ಅಲ್ಲಿ ಕೇಸ್ ನಡೆಯುತ್ತಲ್ಲ ಅದನ್ನ ನಮಗೆ ತೋರಿಸಿದ್ರು. ಅದನ್ನ ಗೂಗಲ್ ಫೋಟೋ ತೋರಿಸಿದ್ರು. ಆಕ್ಚುಲಿ ಒಂದು ಹಳ್ಳಿ ಬ್ಯಾಕ್ ಡ್ರಾಪ್ ಕತೆ ಮಾಡಿದ್ದೀನಿ ಕೃಷ್ಣ ಅಂತ ಬಂದು ಅಲ್ಲಿ ಗೂಗಲ್ ಗೆ ಆ ಫೋಟೋ ತೋರಿಸ್ಕೊಂಡು ಇದು ಕೇಸ್, ಈ ಕೇಸ್ ಆಗಿತ್ತು. ಸ್ಕ್ರೀನ್ ಪ್ಲೇ ಗಿಂತ ಏನು ನಾನು ಯಾವ ಸ್ಕ್ರೀನ್ ಪ್ಲೇ ಮಾಡಿಲ್ಲ, ಅಲ್ಲಿ ಏನು ಒರಿಜಿನಲ್ ಆಗಿತ್ತು ಅದು ಏನು ಎಕ್ಸ್ಪ್ಲೇನ್ ಮಾಡಿದ್ರು. ನಾನು ಈಗ ಫುಲ್ ಕೇಳಿಸ್ಕೊಳ್ತೇನೆ. ನಾನು ಹೆಂಗೆ ನಾನು ಅಲ್ಲೇನು ಹೇಳಿದಾರೆ ಸೇಮ್ ಕಾನ್ಸೆಪ್ಟ್ ಅಪ್ಪ ಮಕ್ಕಳದ್ದು ನಾನು ಮಾಡ್ಕೊಂಡಿದ್ದೀನಿ ಅಂತ ಹೇಳಿದ್ರು. ನಾನು ಅಂತ ಹೇಳಿದ್ರು ನಾನು ಸೇಮ್ ಕಾನ್ಸೆಪ್ಟ್ ಮಾಡ್ಕೊಂಡಿದ್ದೀನಿ. ನಮಗೆ ನಮಗೆ ಕಥೆಯಿಂದ ನನಗೆ ತಲೆ ಇದೆ, ನಾನು ತಲೆ 4 ವರ್ಷ ಕೇಳ್ಕೊಂಡು ಸ್ಕ್ರೀನ್ ಪ್ಲೇ ಮಾಡ್ತೀವಿ. ನಮ್ಗೆ ತಾಕತ್ತು ನಾವು ಮಾಡಿದ್ವಿ. ಸಿನಿಮಾ ಏನಾದ್ರು ಸೋತಿದ್ರಿ ಈ ಆರೋಪ ಬರ್ತಾ ಇತ್ತಾ? ಅಷ್ಟೇ. ಈಗ ನಿಮ್ಮ ಸ್ಟೆಪ್ಸ್ ಯಾಕಂದ್ರೆ ಈಗ ಸಿನಿಮಾ ಚೆನ್ನಾಗಿ ಹೋಗ್ತಿರೋದ್ರಿಂದ ಆಸ್ ಎ ಪ್ರೊಡ್ಯೂಸರ್ ನೀವು ಈಗ ಪ್ರೊಡ್ಯೂಸರ್ಸ್ ಅಥವಾ ಇನ್ನೆಲ್ಲ ಕಂಪ್ಲೇಂಟ್ ಲೀಗಲ್ ಆಗಿ ಹೋಗ್ತೀನಿ ಅಂತ ಹೇಳಿದ್ರೆ, ಸೊ ಯಾವ ಸ್ಟೇಜ್ ಅಲ್ಲಿ ಏನೇನು ಮಾಡ್ಬೇಕು ಏನು ಕೊಟ್ಟಾಗಿದೆ. ನಿಜವಾದ ಅದು ನಮ್ಮ ರಾಘವೇಂದ್ರ ನಾಯಕರು ಕಾಂಟ್ಯಾಕ್ಟ್ ಮಾಡಿ ಮಾಡ್ತಾ ಇದ್ದೀವಿ. ಈಗಿನ ಆಕ್ಷನ್ ತಗೊಳಕ್ಕೆ ಈಗ ನಾವೆಲ್ಲ ಒಂದೇ ಇಂಡಸ್ಟ್ರಿ ಅವರು ಕಾಂಪ್ರಮೈಸ್ ಆಗೋಣ ಬನ್ನಿ ಅಂತಂದ್ರೆ ಏನ್ ಮಾಡ್ತೀರಾ? ಆಯ್ತು, ಕಾಂಪ್ರಮೈಸ್ ಆಯ್ತು. ಕೊಡ್ತೀರಾ ಸರ್? ಸ್ಟೂಡೆಂಟ್ ಕಷ್ಟಪಟ್ಟು ಈ ವಿಚಾರ ಚರ್ಚೆ ಮಾಡಿದ್ರೆ ಗುರುದೇಶ್ ಪಾಂಡೆ ಅವ್ರು ಏನ್ ಹೇಳ್ತಾರೆ? ಸರ್ ಗುರುದೇಶ್ ಪಾಂಡೆ ಅವರು ಏನ್ ಕೇಳಿದೆ ಸರ್? ಅವರು ಡಿಸ್ಕಷನ್ ಮಾಡಿ ನಮ್ಮ ಬೆಸ್ಟ್ ಫ್ರೆಂಡ್ ಅಂತ ಗೊತ್ತಿಲ್ಲ ಅವಶ್ಯಕತೆ ಇದೆ ಸರ್. ನಮ್ಗೆ ಬೆಸ್ಟ್ ಫ್ರೆಂಡ್ ಅಲ್ಲ ಸರ್.
So have you approached the chamber or they have approached the chamber first? ನಾನು ಈಗೆಲ್ಲ ಹೋಗ್ತೀನಿ ಅಂತ ಚೇಂಬರ್ ಹೋಗ್ಬಿಟ್ಟು ಕೊಟ್ಟು ಅಲ್ಲೇ ಏನ್ ಮಾಡಿದ್ರೆ ಎಲ್ಲ ಹಾಕಿ ನನ್ನ ಬೆಸ್ಟ್ ಫ್ರೆಂಡ್ ಅಂತ ನಾಟಕ ಮಾಡ್ತಿರೋದು. But chamber ಎಷ್ಟು ಇನ್ವಾಲ್ವ್ ಆಗುತ್ತೆ ಈ ತರ ಕೇಸಲ್ಲಿ? ಗೊತ್ತಿಲ್ಲ, ನಾನು ಫಸ್ಟ್ ಟೈಮ್ ಚೇಂಬರ್ ಕಂಪ್ಲೇಂಟ್ ಅಂತ ರಿಫರ್ ಹೋಗ್ತಾ ಇರೋದು. ನಾನು ಚೇಂಬರ್ ಬೋರ್ಸಿದ್ರು 2 ವರ್ಷ ಆಗಿರ್ಬೇಕು. ಒಂದು ರಿಜಿಸ್ಟರ್ ಮಾಡಿಸಿರ್ಲಿಲ್ಲ, ಅದು ಬಿಟ್ಟರೆ 2 ರಿಜಿಸ್ಟರ್ ಮಾಡಿಸಿದ್ರೆ ನಾನು ಹೋಗಿಲ್ಲ. ಏನಾದ್ರು ಕಾಲ್ ಬಂತ ನಿಮ್ಗೆ? ಇಲ್ಲ, ನಾನು ಬಂದಿಲ್ಲ. ಕಾಲ್ ಮಾಡಿದ್ರೆ ಸರಿ ಮಾಡಿದ್ದೆ. ಅವ್ರು ನಿಮ್ಮನ್ನು ಕರೆದು ಮಧ್ಯಸ್ಥಿಕೆಯಲ್ಲಿ ಇಬ್ಬರನ್ನು ಕರೆದು ಏನಾರ ಮಾತುಕತೆ ಬಂದ್ರೆ ಹೋಗ್ತೀರಾ ಹೋಗಲ್ಲ? ಮಧ್ಯಸ್ಥಿಕೆನ ಅಂದ್ರೆ ಅವ್ರ ಚೇಂಬರ್ ಅಲ್ಲ, ಚೇಂಬರ್ ಡೆಫಿನೆಟ್ಲಿ ಕೊಡ್ತೀವಿ, ಬಟ್ ಲೀಗಲಿ ಮತ್ತೆ ನಾನಂತೂ ಬಿಡಲ್ಲ ಸರ್, ನಾನಂತೂ ಬಿಡಲ್ಲ ಸರ್. ಈಗ ಲೀಗಲಿ ಬಿಡಲ್ಲ ಅಂತ ಹೇಳ್ತಾ ಇದ್ದಾರೆ, ಡಿಫರ್ಮೇಷನ್ ಕೇಸ್ ಆಗ್ತದೆ ಅಥವಾ ಯಾವ ತರದ ಕೇಸನ್ನ? ಅಲ್ಲ, ಅದು ಲಾಯರ್ ಡಿಸೈಡ್ ಮಾಡ್ತಾರೆ ಯಾವ ತರ ಕೇಸು ಏನು ಡೀಟೇಲ್ ಎಲ್ಲ ಅವ್ರು ಮಾಡ್ತಾರೆ. ಯಾಕಂದ್ರೆ ನಾನು ಸಿನಿಮಾ ಕಟ್ಟಿಗೆ ನಮ್ಗೆ ಡೀಟೇಲ್ ನಮ್ಗೆ ಗೊತ್ತಾಗಲ್ಲ, ಅದು ಅವ್ರು ಮಾಡ್ತಾರೆ. ನಾವು ಈ ವಿಷಯ ಈಗ ಅಲಿಗೇಷನ್ ಅಂತ ಒಂದು ಹೇಳ್ತಾ ಇದ್ರೆ ಅದು ಬರುತ್ತೆ, ಅದ್ರ ಜೊತೆಗೆ ಇದು ಕೇಳ್ತಾರೆ ಅಂದ್ರೆ ನಿಮ್ಗೆ ನಷ್ಟ ಏನಾದ್ರು ಆಗಿದೆಯಾ ಅಂತ, ಅಂದ್ರೆ ಕಮರ್ಷಿಯಲ್ ನೇಮ್ ಫೇಮ್ ಸಕ್ಸಸ್ ಗಿಂತ ಸೆಲ್ಫ್ ರೆಸ್ಪೆಕ್ಟ್ ಗೋಸ್ಕರ ಬದುಕಿರೋದು ಸರ್ ನಾವು. ಇದು ಅವಶ್ಯಕತೆ ಇಲ್ಲ. ಆಕ್ಚುಲಿ ಇವತ್ತು ಸಕ್ಸಸ್ ಮೀಟ್ ಪ್ಲಾನ್ ಮಾಡಿದ್ದು ನಮ್ ಖುಷಿ, ಸಿಕ್ಕಾಪಟ್ಟೆ ಚೆನ್ನಾಗಿ ಓಪನಿಂಗ್ ತಗೊಂಡಿದೆ ಸಿನಿಮಾ. ನಮ್ಗೆ ಆಕ್ಚುಲಿ ನಮ್ ಕಣ್ಣು ನನಗೆ ನೋಡೋಣ ಅಂದ್ರೂ ಒಂದ್ ನೆಗೆಟಿವ್ ರಿವ್ಯೂ ಇಲ್ಲ ಸಿನಿಮಾ ಬಗ್ಗೆ. ಅದ್ಭುತವಾದಂತ ರೆಸ್ಪಾನ್ಸ್. ಏನಕ್ಕೆ ಸರ್ ನಾವ್ ಇವತ್ತಿಗೆ ಕುತ್ಕೊಂಡು ಜಸ್ಟಿಫೈ ಮಾಡ್ಬೇಕು? ಇದು ಆಕ್ಚುಲಿ ನಾವ್ ಅಷ್ಟು ವರ್ಷಗಳ ಎಫರ್ಟ್. ನಾನು ಕೃಷ್ಣ ಹೇಳ್ತಿದ್ದೆ, ಲವ್ ಮಾಕ್ಟೇಲ್ 3 ನಮ್ಗೆ ಏನು ಹೆಸರು ತಂದ್ಕೊಡ್ತಿದೆ. ಇದು ಈ ಸಿನಿಮಾ ಸಕ್ಸಸ್ ಅಲ್ಲ. ಇದು ನಾವು 2019 ಅಲ್ಲಿ ಲವ್ ಮಾಕ್ಟೇಲ್ 1 ಶುರು ಮಾಡಿದ್ವಲ್ಲ ಸರ್, ಅವತ್ತಿಂದ ಬಂದಿರುವಂತ ಸಕ್ಸಸ್ ಈ ಸಿನಿಮಾದಲ್ಲಿ ನಾವು ನೋಡ್ತಾ ಇರೋದು. ಇನ್ಫ್ಯಾಕ್ಟ್ ನಾನು ತುಂಬಾ ಖುಷಿ ಏನು ಗೊತ್ತಾ, ಈ ಆರೋಪ ಮಾಡಿದ್ದೀನಿ ನನಗೆ ಎಲ್ಲಾ ಮೀಡಿಯಾವನ್ನು ಕಾಲ್ ಮಾಡಿ ಸರ್ ಎಲ್ಲ ಹೊರಗೆ ಹಾಕೊಂಡು ಅವ್ರಿಗೂ ಗೊತ್ತು ಏನು ಅಂತ, ನಾವು ಕ್ಯಾರಿ ಮಾಡ್ಬೇಕು ಮಾಡೋದು ಅಂದ್ರೆ ಅದು ಅದನ್ನೇ ಕೇಳ್ತಿದ್ರೆ ಅಂದ್ರೆ ಅಷ್ಟು ನಂಬಿಕೆ ನಾವು ಅನುಭವಿಸ್ಕೊಂಡಿದ್ವಿ. ನೀವು ಮಾಡಲ್ಲ ಲೇಟ್ ಇರುತ್ತೆ. ನಾನಿಲ್ಲ, ನಾನು ಡಿಸ್ಕಸ್ ಮಾಡಿ ಹೇಳ್ತೀನಿ ಬಿಡಿ ಅದ್ರ ಬಗ್ಗೆ. ಆಮೇಲೆ ಇನ್ನೊಂದು ವಿಷಯ ಹೇಳಿದ್ರು, ನಾನು ಸುಮ್ಮನೆ ತುಂಬಾ ಜನ ಹೇಳಿದ್ರು, ಸುಮ್ಮನೆ ಕೇಳಿದಾಗ ಅದು ಒಂದು ಪೇಪರಲ್ಲಿ ಒಂದು ಹೆಡ್ಲೈನ್ಸ್ ಕೊಡೋದು ಇನ್ನೊಂದು ಇವ್ರುಗಳಿಗೆ ಆ ಜಾಗ ಕೊಡಬೇಡಿ, ಆ ಯೋಗ್ಯತೆ ಇರಲಿಲ್ಲ. ಒಂದು ರೈಟ್ ಅಂತ ಹೇಳ್ಕೊಂಡು ಆ ಗೂಗಲ್ ಕತೆ ಹೇಳ್ಕೊಂಡು ನಾವು ರೈಟ್ ಇಂಥವ್ರು ಹೇಳಿ ಅದಲ್ಲ. ನಾವೇನೇ ಕೇಳಿದ್ರು ಗೂಗಲ್ ಎತ್ಕೊಂಡು ನಾವು 4 ವರ್ಷ ಬರ್ಬೇಕಾ? ಆಯ್ತು, ನಮ್ಗೆ ಏನೋ ಒಂದು ಸ್ಕಿಪ್ ಮಾಡ್ಕೊಂಡಿರ್ತಾರೋ ಎತ್ಕೊಂಡ್ಬಂದು ಹೇಳಿ ಸರ್, ತಗೊಂಡು ನನ್ನ ಪಿಕ್ಚರ್ ಥಿಯೇಟರ್ ಇದೆ, ಒಂದು ಸೀನ್ ಕೊಡಿಸಿ ನೋಡ್ಬಿಡ್ತೀವಿ ನಾವು. ಸರ್ ನಮ್ ಸಿನಿಮಾ ರಿಲೀಸ್ ಇದ್ರೆ ನಮ್ ಸಿನಿಮಾ ಇಂದ ಜೆನ್ಯೂನ್ ಪಬ್ಲಿಸಿಟಿ ಮಾಡ್ಬೇಕು. ನಿಮ್ ಸಿನಿಮಾ ರಿಲೀಸ್ ಇದ್ರೆ ನಮ್ ಸಿನಿಮಾ ಇಂದ ಪಬ್ಲಿಸಿಟಿ ಶುರು ಮಾಡ್ಬೇಡಿ. ಅದಕ್ಕೆ ನಮ್ ಹೆಸರು ಹಾಳು ಮಾಡ್ಬಿಡಿ. ಆಲ್ಮೋಸ್ಟ್ 12 ವರ್ಷ ಆಯ್ತು ನಾನು ಕೃಷ್ಣ ಇಂಡಸ್ಟ್ರಿ ಬಂದು. ಈ ತರ ಒಂದೇ ಕಾಂಟ್ರವರ್ಸಿ ಮಾಡಿದ್ರೆ ಗೊತ್ತಿಲ್ಲ, ಈ ತರ ಪ್ರೆಸ್ ಮೀಟಿಂಗ್ ಕೂತಿರೋದೇ ಗೊತ್ತಿಲ್ಲ. ನಿಮ್ ಸಿನಿಮಾ ಪಬ್ಲಿಸಿಟಿ ನಿಮ್ ಸಿನಿಮಾ ತಾಕತ್ತಲ್ಲಿ ಮಾಡಿದೀವಿ. ನಮ್ ಸಿನಿಮಾ ಯಾಕೆ ಶುರು ಮಾಡ್ತಿದೀವಿ ಪಬ್ಲಿಸಿಟಿ? ಆಕ್ಚುಲಿ ಅದಕ್ಕೆ ಇಷ್ಟು ದಿನ ವೇಟ್ ಮಾಡಿದ್ವಿ. ಏನೋ ಚಿಕ್ಕ ಎಲಿಗೇಟ್ ಮಾಡ್ತಿದ್ದಾರೆ, ಇಟ್ಸ್ ಓಕೆ, ಮಾಡೋದ್ ಬೇಡ. ಯಾಕಂದ್ರೆ ಇದರಿಂದ ನಮಗ್ ಪಬ್ಲಿಸಿಟಿ ಅವಶ್ಯಕತೆ ಇಲ್ಲ, ಲವ್ ಮಾಕ್ಟೇಲ್ 3 ಇದ್ರ ಅವಶ್ಯಕತೆ ಇಲ್ಲ. ಬೇಡ ಅಂತ ಇದ್ ಮಾಡ್ದಂಗು ಬಹಳಷ್ಟು ಕಡೆ ಇದು ಬರಕ್ ಶುರು ಆಯ್ತು. ನಮಗೂ ನೋವಾಗುತ್ತಲ್ವಾ ಸರ್? ಇವಾಗ 10 ಜನ ಸಿನಿಮಾ ಅದ್ಭುತವಾಗಿದೆ ಅಂತ ಆಗ್ದಾಗ ಯಾರೋ ಒಬ್ಬ ಕದ್ದಿದ್ದೀರಾ ಅಂದ್ರೆ, ನಾವು 4 ವರ್ಷ ಒಂದ್ ಸಿನಿಮಾ ಮಾಡಿದ್ 4 ವರ್ಷ ಬೇಡ ಸರ್. ಆಕ್ಚುಲಿ ಲವ್ ಮಾಕ್ಟೇಲ್ 1 2 ವರ್ಷದಲ್ಲಿ ಮಾಡಿದ್ದು ನಾವು 4 ವರ್ಷ ನಮ್ಗೆ ಅವಶ್ಯಕತೆ ಇರ್ಲಿಲ್ವಲ್ಲ. ಅದು ಅಷ್ಟು ಈಸಿ ಅಲ್ಲ ಇದು. ಇವತ್ತೇನು ಜನ ಆ ನೋವು ಅನ್ಸೋದಕ್ಕೆ, ಅದು ವಾವ್ ಅನ್ಸೋದಕ್ಕೆ, ಆ ಎಮೋಷನ್ ತರೋದಕ್ಕೆ ನಾವು ತುಂಬಾ ಚಟಿ ಹಾಕೊಂಡಿದೀವಿ ಸರ್. ಆಮೇಲೆ ಇನ್ನೊಂದೇನಂದ್ರೆ ಹ್ಯಾಪಿ ಯುಗಾದಿ ಲವ್ ಮಾಕ್ಟೇಲ್ 3 ಅಂತ ಆಕ್ಚುಲಿ ನಾನೇ ಬರ್ದಿದ್ದು 2023 ಪೋಸ್ಟ್ ಮಾಡಿದೆ ಯುಗಾದಿ ಹಬ್ಬದ ದಿನ. 1,000ಕ್ಕಿಂತ ಹೆಚ್ಚು ಕಮೆಂಟ್ಸ್ ಬಂದಿರ್ಬೋದು ಸರ್ ಟ್ವಿಟರ್ ಅಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ. ಏನ್ ಕಮೆಂಟ್ಸ್ ಅಂದ್ರೆ, ಮಗುವಿನ ದತ್ತು ತಗೊಂತೀರಾ, ಕತೆ ಹಿಂಗ್ ಮಾಡಿ ಹಿಂಗ್ ಮಾಡ್ಬೋದು, ನಿಧಿ ಇನ್ನೊಂದು ರೂಪದಲ್ಲಿ ಬರ್ಬೋದು, ತಾಯಿ ಕರ್ಕೊಂಡ್ ಬನ್ನಿ, ಇನ್ನೊಂದ್ ಮದ್ವೆ. ಅಷ್ಟು ಓದಿ ಯಾರು ಎಕ್ಸ್ಪೆಕ್ಟ್ ಮಾಡಬಾರ್ದು. ಅದು ನೀರು ನಾವು ಮಾಡ್ಬೇಕು. ಅದೇ ಸ್ಕ್ರೀನ್ ಪ್ಲೇ ಆಗಿರುತ್ತೆ ಇವತ್ತು. ಅದಲ್ಲ ಸಿನಿಮಾ ಒಳಗಡೆ ಏನಿದೆ, ಅದು ಎಮೋಷನ್ ಏನು, ಅವನಿಗೆ ಆ ಬ್ಯಾಕ್ ಸ್ಟೋರಿ ಏನು, ಅದು ಹೆಂಗೆ ಬರುತ್ತೆ, ಇದು ಕತೆ ನಡ್ಕೊಂಡು. ಆಮೇಲೆ ಈ 1000 ಕಮೆಂಟ್ ಅಲ್ಲಿ ಯಾರೋ ಒಬ್ರು ನಾವು ಓದಿಲ್ದಾರ ಕಮೆಂಟ್ ಅಲ್ಲಿ ನಾವ್ ಹಾಕಿದ ಕತೆ ನೀವು ಸಿನಿಮಾ ಮಾಡ್ತಿದ್ದೀರಾ ಅಂತ ಬಂದ್ರೆ, ಇಸ್ ಇಟ್ ಅ ಜೋಕ್? ಇದು ಹಂಗೆ ನಮ್ಗೆ ಇಟ್ಸ್ ಅ ಜೋಕ್. ಈಗ ನೀವು ಬೇರೆಯವ್ರ ಕತೆ ಕದ್ದು ನಿಮ್ದೇ ಸೌಂಡ್ ಅಂದ್ರೆ ನಿಮ್ಮ ಸಿನಿಮಾನ ತೆಗಳ್ತಿದ್ದಾರೆ. ಲವ್ ಮಾಕ್ ಟೈಲ್ ನ ಕದ್ದು ಮಾಡಿರೋದು ಸಿನಿಮಾ ಅಂತ ಹೇಳ್ಬಿಟ್ಟು ಒಂದಷ್ಟು
ಸೋಷಿಯಲ್ ಮೀಡಿಯಾದಲ್ಲಿ ನಾನೇ ಸಿಕ್ಕಾಪಟ್ಟೆ ಕಮೆಂಟ್ಸ್ಗಳನ್ನ ನೋಡಿದೆ, ಮತ್ತೆ ವಾಲ್ ಪೇಪರ್ಗಳಾದ್ರೂ ಕೂಡ ಹಾಕಿದ್ದಾರೆ ತುಂಬಾ ಜನ. ಸೊ ಅದ್ರ ಬಗ್ಗೆ ಹೇಳೋದಾದ್ರೆ ಏನ್ ಎಕ್ಸ್ಪ್ಲೇನ್ ಮಾಡಿ ಇಷ್ಟೊಂದು ನಡೀತು ಎಕ್ಸ್ಪ್ಲೇನ್ ಮಾಡಿದ್ರು ಅಂದ್ರೆ ಅದು ಮುಂಚೆ ಹೇಳ್ತೀರಾ ಸರ್, ಒಂದು ಸಾಲಿಲ್ಲ ನೋಡಿದ್ದು ಸುಳ್ಳು ಕೇಳಿದ್ದು ಸುಳ್ಳು ನಿಧಾನಿಸಿ ಯೋಚಿಸಿದಾಗ ನಿಜ ತಿಳಿಯಬಹುದು ಅಂತ. ಸೊ ಬಿಡಿ ಬಿಡಿಯಾಗಿ ಅದೇನು ಎತ್ತ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದೆ ನಿಮಗೆ. ಅಲ್ಲ, ಇದು ತುಂಬಾ ನಗು ಬರೋಂತ ವಿಷಯ ಏನಂದ್ರೆ ಎಲ್ಲೂ ಇಲ್ದಲೆ ಯಾವ್ದೋ ಒಂದ್ ಸಿನಿಮಾ ಮಾಡಿ ತುಂಬಾ ಸಕ್ಸಸ್ ಬಂದ್ರೆ ಜನ ಈ ತರ ಬಂದು ಕ್ಲೇಮ್ ಮಾಡಿದ್ರೆ ಓಕೆ. ಮೊದಲನೇ ಪಾರ್ಟ್ ಗೆದ್ದಿದೆ, 2ನೇ ಪಾರ್ಟ್ ಗೆದ್ದಿದೆ, 3ನೇ ಪಾರ್ಟ್ ಗೆದ್ದಿದೆ, ಇನ್ನೂ ಜನಕ್ಕೆ ನಾವ್ ಎಕ್ಸ್ಪ್ಲನೇಷನ್ ಕೊಡ್ಬೇಕಾ? 3ನೇ ಪಾರ್ಟಿನ ಈಗ ಆಗಿನ ಕ್ಯಾರೆಕ್ಟರ್ ಸೃಷ್ಟಿ ಮಾಡೋದು ನಾವು, ಈಗಿನ ಕ್ಯಾರೆಕ್ಟರ್ ಸೃಷ್ಟಿ ಮಾಡೋದು ನಾವು. ಜೋ ಅದಿತಿ, ಈ ಜಗನ್ಮಣಿ, ಶ್ವೇತಪ್ರಸಾದ್, ಸಂಜಯ್, ಲೀಲಾ, ಶಾಂತ, ಶ್ರುತಿ, ಮುಕುಲ್, ಈ ಚಿಕ್ಕನಿಧಿ, ವಿಜು, ಈ ಎಲ್ಲ ಪಾತ್ರವನ್ನು ಸೃಷ್ಟಿ ಮಾಡಿ